ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ಕಾಡಿತ್ತು. ಆ ಕಾಡಿನಲ್ಲಿ ನರಿಯೊಂದು ವಾಸವಾಗಿತ್ತು. ಅಯ್ಯೋ, ತುಂಬಾ ಸುಸ್ತಾಗ್ತಿದೆಯಲ್ಲ. ಆಹಾರ ತಿಂದು 2 ದಿನ ಆಯ್ತು, ಆಹಾರನೇ ಸಿಕ್ತಿಲ್ಲ. ಈಗ ನಾನೇನ್ ಮಾಡ್ಲಿ? ಹೀಗಾದ್ರೆ ನಾನ್ ಸಾಯ್ಬೇಕಾಗತ್ತೆ ಅಷ್ಟೇ. ಈ ದಿನ ಏನೇ ಆಗ್ಲಿ ಆಹಾರವನ್ನ ಹುಡುಕ್ಲೇಬೇಕು. ಈ ದಿನ ನದಿಯ ತೀರದಲ್ಲಿ ಹುಡುಕ್ತೀನಿ, ಅಲ್ಲೇನಾದ್ರೂ ಸಿಗ್ಬಹುದು. ಆಹಾ, ರಸಭರಿತ ಹಣ್ಣುಗಳು. ಅವುಗಳನ್ನು ನೋಡ್ತಿದ್ದರೆ ಬಾಯಲ್ಲಿ ನೀರು ಬರುತ್ತಿದೆ. ಆದರೆ ಏನ್ ಮಾಡೋದು? ಆ ಹಣ್ಣುಗಳು ನದಿಯ ಆ ಬದಿಯಲ್ಲಿದೆ. ಅಲ್ಲಿಗೆ ಹೇಗಪ್ಪ ಹೋಗೋದು? ನೀರ್ ನೋಡಿದ್ರೆ ಇಷ್ಟೊಂದು ಜೋರಾಗಿ ಹರಿತಾ ಇದೆ. ಈಗೇನ್ ಮಾಡ್ಲಿ ನಾನು? ಆಹಾ, ನರಿಯೇನೋ ಹೊಂಚಾಕುತ್ತಾ ನದಿ ದಂಡೆಯಲ್ಲಿ ಕುಳಿತಿದೆ. ಅದರ ಸ್ನೇಹ ಮಾಡಿ ಅದನ್ನೇ ಇವತ್ತು ತಿಂದು ಮುಗಿಸ್ತೀನಿ. ಮೊಸಳೆಯು ಹೊಂಚು ಹಾಕುತ್ತಾ ನರಿಯ ಕಡೆ ಸಾಗುತ್ತದೆ. ನರಿಯನ್ನ ಯಾಕೆ ಬೇಸರದಿಂದ ಕುಳಿತಿದ್ದೀಯಾ? ನಿನ್ನ ಸಮಸ್ಯೆಯನ್ನು ನನ್ನ ಬಳಿ ಹೇಳು. ಸಾಧ್ಯವಾದರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಏನಿಲ್ಲ, ನನಗೆ ತುಂಬಾ ಹಸಿವಾಗ್ತಿದೆ. ಹಣ್ಣುಗಳು ನೋಡಿದ್ರೆ ಆ ದಂಡೆಯಲ್ಲಿದೆ. ಅಲ್ಲಿಗೆ ಹೋಗಿ ಹೇಗೆ ಹಣ್ಣುಗಳನ್ನು ತಿನ್ನುವುದು ಎಂದು ಯೋಚಿಸ್ತಾ ಕುಳಿತಿದ್ದೆ. ಅಯ್ಯೋ, ಅಷ್ಟೇ ತಾನೇ? ಅಷ್ಟಕ್ಕೆ ಚಿಂತೆ ಮಾಡ್ತಿದ್ದೀಯಾ? ನನ್ನ ಬೆನ್ನ ಮೇಲೆ ಕುಳಿತುಕೋ. ನಾನು ಈಸಿ ಆ ದಡವನ್ನು ಸೇರಿಸುತ್ತೇನೆ. ಬಾ, ನನ್ನ ಬೆನ್ನ ಮೇಲೆ ಕುಳಿತುಕೋ. ಹಾ, ಸರಿ, ನಡಿ ಹೋಗೋಣ. ಮೊಸಳೆ ನರಿಯನ್ನು ನದಿಯ ದಡ ಸೇರುವಷ್ಟರಲ್ಲಿ ತಿಂದು ಮುಗಿಸುವ ಸಂಚು ರೂಪಿಸುತ್ತದೆ. ನನಗ್ಯಾರು ಗೆಳೆಯರಿಲ್ಲ. ನೀನ್ ನನ್ ಗೆಳೆಯ ಆಗ್ತೀಯಾ? ನನಗೂ ಕೂಡ ಯಾರಿಲ್ಲ. ಇಂದಿನಿಂದ ನಾನು ನೀನು ಗೆಳೆಯರು. ನರಿ ಚಾಣಾಕ್ಷತನದಿಂದ ನದಿಯ ದಡ ತಲುಪುವ ಮೊದಲೇ ಚಂಗನೆ ಹಾರಿ ಹಣ್ಣುಗಳ ಮರದ ಕಡೆ ಓಡುತ್ತದೆ. ನರಿ ಹಣ್ಣುಗಳನ್ನು ಮನಸಾರೆ ತಿಂದು ಆನಂದಿಸುತ್ತದೆ. ಈಗ ನೀನು ತಪ್ಪಿಸಿಕೊಂಡ್ರೆ ಏನಂತೆ? ನಿನ್ನನ್ನು ಮರಳಿ ಕರೆದುಕೊಂಡು ಹೋಗುವಾಗ ತಿಂದು ಮುಗಿಸುತ್ತೇನೆ. ನರಿಯಣ್ಣ, ನಿನ್ನ ಸಹಾಯದಿಂದ ನನ್ನ ಹೊಟ್ಟೆ ತುಂಬಿತು. ನಿನಗೆ ಧನ್ಯವಾದಗಳು. ನನ್ನನ್ನು ಮರಳಿ ಆ ಕಡೆ ದಡಕ್ಕೆ ಕರೆದುಕೊಂಡು ಹೋಗು. ನಿನಗೆ ಪುಣ್ಯ ಬರುತ್ತದೆ. ನೀರಿನ ಮಧ್ಯೆ ಮೊಸಳೆ ಆಕ್ರಮಣ ನಡೆಸಿ ನರಿಯ ಕಾಲನ್ನು ಹಿಡಿದು ಬಿಡುತ್ತದೆ. ಮೊಸಳೆ ಅಣ್ಣ, ಅದು ನನ್ನ ಕಾಲಲ್ಲ. ನೀನು ತಪ್ಪಿ ನೀರಲ್ಲಿ ಇದ್ದ ಮರದ ತುಂಡನ್ನು ಹಿಡಿದಿದ್ದೀಯಾ. ನನ್ನ ಕಾಲಿಯಲ್ಲಿದೆ ನೋಡು. ನರಿ ಮಾತು ನಿಜವೆಂದು ನಂಬಿದ ಮೊಸಳೆ ತಕ್ಷಣ ಕಾಲನ್ನು ಬಿಡುತ್ತದೆ. ಆಗ ನರಿಯು ನಗುತ್ತಾ ಹೇಳುತ್ತದೆ, ಅಯ್ಯೋ ಮೂರ್ಖ, ಅದು ನನ್ನ ಕಾಲೇ ಆಗಿತ್ತು. ಏನೋ ಸಹಾಯ ಕೇಳಿದ್ರೆ ನೀನು ನನ್ನನ್ನೇ ತಿನ್ನುವ ಸಂಚು ಮಾಡಿದ್ಯಲ್ಲ. ನಾನು ನಿನಗೆ ಎಂದಿಗೂ ಸಿಗುವುದಿಲ್ಲ. ನಿನ್ನ ಸಂಚಿಕೆ ನಾನೆಂದಿಗೂ ಬಲಿಯಾಗುವುದಿಲ್ಲ. ನೀನು ಈ ದಿನ ತಪ್ಪಿಸಿಕೊಂಡರೇನಂತೆ? ಮತ್ತೊಂದು ಸಂಚು ರೂಪಿಸಿ ನಿನ್ನನ್ನು ನಾಳೆ ತಿಂದು ಮುಗಿಸುತ್ತೇನೆ. ನಿನ್ನೆನೆ ದಿನ ಹಣ್ಣುಗಳು ತುಂಬಾ ರುಚಿಯಾಗಿದ್ದವು. ಈ ದಿನವೂ ಕೂಡ ಅಲ್ಲಿಗೆ ಹೋಗಿ ಹಣ್ಣುಗಳನ್ನು ತಿಂತೀನಿ. ಮರುದಿನ ಹಣ್ಣಿನ ಮರದ ಬಳಿ ಬರುವಷ್ಟರಲ್ಲಿ ಮೊಸಳೆ ಹಣ್ಣುಗಳ ಒಳಗೆ ಅಡಗಿ ಕೂತಿರುತ್ತದೆ. ನರಿಗೆ ಅನುಮಾನ ಬಂದು ಅದನ್ನು ಸೂಕ್ಷ್ಮವಾಗಿ ಗಮನಿಸುತ್ತದೆ. ನಂತರ ಉಪಾಯದಿಂದ ಹೀಗೆ ಹೇಳುತ್ತದೆ, ಯಾಕೋ ಇಂದು ಹಣ್ಣುಗಳು ಮೇಲಕ್ಕೆ ಹಾರಾಡುತ್ತಿಲ್ಲವಲ್ಲ ಎಂದು ಹೇಳಿದಾಗ ಮೊಸಳೆ ಹಣ್ಣುಗಳು ಹಾರಾಡಿಸಲು ಮೈಯನ್ನು ಕೊಡವಿದಾಗ ಅಪಾಯ ಕಂಡ ನರಿಯು ಅಲ್ಲಿಂದ ತಪ್ಪಿಸಿಕೊಂಡು ಪರಾರಿಯಾಗಿರುತ್ತದೆ. ನರಿ, ನನ್ನನ್ನು ಎಷ್ಟು ಆಟ ಆಡಿಸಿದ್ದೀಯಾ? ಇವತ್ತು ನೀನು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ನಿನ್ನ ಗುಹೆಯೊಳಗೆ ಅಡಗಿ ನೀನು ಬಂದ ತಕ್ಷಣ ನಿನ್ನನ್ನು ತಿಂದು ಮುಗಿಸಿ ನನ್ನ ಸೇಡು ತೀರಿಸಿಕೊಳ್ತೀನಿ. ಬಾ, ಇವತ್ತು ನಿನ್ನ ಒಂದು ಕೈ ನೋಡ್ಕೋತೀನಿ. ಗುಹೆಗೆ ಮರಳಿದ ನರಿಗೆ ಮೊಸಳೆಯ ಹೆಜ್ಜೆ ಗುರುತುಗಳನ್ನು ನೋಡಿ ಅನುಮಾನ ಬರುತ್ತದೆ. ನಂತರ ಹೀಗೆ ಹೇಳುತ್ತದೆ, ಏನು ಗುಹೆ, ಈ ದಿನ ತುಂಬಾ ಶಾಂತವಾಗಿದ್ದೀಯಾ? ಯಾವಾಗ್ಲೂ ನಾನು ಬಂದ ತಕ್ಷಣ ನನ್ನನ್ನು ಕೂಗಿ ಸ್ವಾಗತಿಸಿ ಒಳಗೆ ಕರೆದುಕೊಡುತ್ತಿದ್ದೆ. ಈ ದಿನ ನಿನ್ಗೇನಾಯ್ತು? ಅಯ್ಯೋ ಗೆಳೆಯ, ನಾನು ನಿದ್ರಿಸುತ್ತಿದ್ದೆ. ನನ್ನನ್ನು ಕ್ಷಮಿಸು. ನಿನಗೆ ಸ್ವಾಗತ.
ದಯಮಾಡಿ ಒಳಗೆ ಬಾ. ಅಯ್ಯೋ ಮೂರ್ಖ ಮೊಸಳೆ, ಗುಹೆ ಎಲ್ಲಾದ್ರೂ ಮಾತಾಡುವುದುಂಟೇನೋ? ನೀನು ಒಳಗಿರುವುದನ್ನು ಖಚಿತಪಡಿಸಿಕೊಳ್ಳಲು ನಾನು ಹೀಗೆ ಹೇಳಿದೆ. ಆ ದಿನವೂ ನರಿ ಚಾಣಾಕ್ಷತೆಯಿಂದ ತಪ್ಪಿಸಿಕೊಳ್ಳುತ್ತದೆ. ಆದರೆ ಮರುದಿನ ಅಳು ನಿಲ್ಲಿಸು. ಯಾರ್ ನೀನು? ಯಾಕಿಂಗ್ ಅಳ್ತಾ ಇದ್ದೀಯಾ? ಅಯ್ಯೋ ನರಿಯಣ್ಣ, ನಾನು ನಿನ್ನ ಸ್ನೇಹಿತ ಮೊಸಳೆಯ ಹೆಂಡತಿ. ಅವರು ರಾತ್ರಿ ಸತ್ತು ಹೋದ್ರು. ನನ್ನನ್ನ ತಬ್ಬಲಿ ಮಾಡಿ ಸ್ವರ್ಗಕ್ಕೆ ಹೊರಟೋಗಿದ್ದಾರೆ. ಅವರು ರಾತ್ರಿ ಎಲ್ಲ ನಿಮ್ಮ ಕುರಿತಾಗೆ ಮಾತಾಡ್ತಿದ್ರು. ಅವರು ಕಡೆಯಾಸೆಯನ್ನ ನನ್ನ ಬಳಿ ಹೇಳಿದ್ದಾರೆ. ನನ್ನ ಅಂತ್ಯ ಸಂಸ್ಕಾರಕ್ಕೆ ನರಿಯನ್ನ ಕರೆದುಕೊಂಡು ಬರಬೇಕೆಂದು ಹೇಳಿ ಸತ್ತು ಹೋದ್ರು. ಅವರ ಆಸೆಯಂತೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ದಯಮಾಡಿ ನನ್ನ ಜೊತೆ ಬಂದು ಅಂತ್ಯ ಸಂಸ್ಕಾರ ಮಾಡಿ. ನಿಮಗೆ ದೇವರು ಒಳ್ಳೆಯದು ಮಾಡ್ತಾನೆ. ದಯವಿಟ್ಟು ಬನ್ನಿ ನರಿಯಣ್ಣ. ಹೌದಾ? ಹಿಂಗಾಗೋಯ್ತಾ? ನೀವೇನ್ ಚಿಂತಿಸ್ಬೇಡಿ. ಮೊದಲು ಅಳು ನಿಲ್ಲಿಸಿ. ನೀವು ಇಲ್ಲಿಂದ ಹೋಗಿ, ನಾನು ಸ್ವಲ್ಪ ಸಮಯದ ನಂತರ ಬರ್ತೀನಿ. ಸರಿ ಅಣ್ಣನ, ಮರೆಯದೆ ಬನ್ನಿ. ನಾನು ನಿಮ್ಗಾಗಿ ಕಾಯ್ತಾ ಇರ್ತೀನಿ. ನೋಡಿ ಅಣ್ಣ, ಹೇಗೆ ಸತ್ತು ಮಲ್ಗವ್ರೆ. ನನಗಿನ್ನ ಯಾರು ದಿಕ್ಕು? ಅವರ ಕೊನೆಯ ಆಸೆಯನ್ನ ಈಡೇರಿಸಲು ಬಂದ ನಿಮಗೆ ಧನ್ಯವಾದಗಳು ಅಣ್ಣ. ನರಿ ಸ್ವಲ್ಪ ಸಮಯ ಎಲ್ಲವನ್ನೂ ಸೂಕ್ಷ್ಮವಾಗಿ ವೀಕ್ಷಿಸುತ್ತದೆ. ಇದು ಸತ್ತ ಹಾಗೆ ಕಾಣಿಸುವುದಿಲ್ಲಲ್ಲ? ಸತ್ತವರು ಕಣ್ಣಿನ ರೆಪ್ಪೆ ಪಟಪಟ ಬಡಿಯುತ್ತಾರೆ, ನಾಲಿಗೆ ಹೊರಗೆ ಚಾಚಿ ಅಲ್ಲಾಡಿಸ್ತಾರೆ. ಇದಕ್ಕೆ ಅಂತಹ ಯಾವ ಲಕ್ಷಣಗಳು ಕಾಣಿಸ್ತಿಲ್ಲ. ತಾನು ಸತ್ತಿದ್ದೇನೆಂದು ತೋರಿಸಿಕೊಳ್ಳಲು ಮೊಸಳೆ ಕಣ್ಣರೆಪ್ಪೆಗಳನ್ನು ಪಟಪಟ ಬಡಿಯುತ್ತಾ ನಾಲಿಗೆ ಹೊರಗೆ ಹಾಕಿತು. ಹೆಡ್ಡೆ, ಸತ್ತವರು ರೆಪ್ಪೆ ಬಡಿಯುವುದು ಎಲ್ಲಾದ್ರೂ ಉಂಟೆ? ನಿನ್ನ ಮೋಸದ ಬಲೆಗೆ ನಾನು ಎಂದಿಗೂ ಸಿಲುಕುವುದಿಲ್ಲ. ಕೊನೆಗೆ ಮೊಸಳೆಗೆ ನಾಚಿಕೆಯಾಗಿ ಆ ಪ್ರದೇಶದಿಂದಲೇ ಹೊರಟು ಹೋಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.